ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು BCom 5th ಸೆಮಿಸ್ಟರ್ ಗುಲ್ಬರ್ಗಾ ಯೂನಿವರ್ಸಿಟಿಯ ಸಿಲೆಬಸ್ಸಲ್ಲಿ ಬ್ಯಾಂಕಿಂಗ್ ಆಪರೇಷನ್ಸ್ ಆ್ಯಂಡ್ ಇನ್ಶೂರೆನ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಇದು BCom 5th ಸೆಮಿಸ್ಟರ್ಗೆ ಅದರ ಬಗ್ಗೆ ಮಾತಾಡ್ತೀನಿ. ಇದು ನೋಡಿ, ಬ್ಯಾಂಕಿಂಗ್ ಆಪರೇಷನ್ಸ್ ಆ್ಯಂಡ್ ಇನ್ಶೂರೆನ್ಸ್ ಇದೆ. ಇನ್ಶೂರೆನ್ಸ್ ಬಗ್ಗೆನೂ ಇದೆ ಮತ್ತು ಬ್ಯಾಂಕಿಂಗ್ ಬಗ್ಗೆನೂ ಇದೆ. ದಿ ಆಬ್ಜೆಕ್ಟಿವ್ ಆಫ್ this course is to make students understand the operational aspects of banking and insurance ಅಂತ ಹೇಳಿದ್ದಾರೆ. ಅಂದರೆ ಬ್ಯಾಂಕಿಂಗ್ ಮತ್ತು ಇನ್ಶೂರೆನ್ಸು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡೋದು ಮತ್ತು ಅರ್ಥ ಮಾಡಿಸೋದೇ ಈ ಕೋರ್ಸಿನ ಉದ್ದೇಶ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಮೊದಲನೇ ಯೂನಿಟ್ಟು ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ರಿಲೇಷನ್ಸ್ ಅಂತ ಇದೆ. ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ಡೆಫಿನಿಷನ್ಸ್. ಹೂ ಇಸ್ ಎ ಬ್ಯಾಂಕರ್, ಡಿಫೈನ್ ಎ ಬ್ಯಾಂಕರ್, ಹೂ ಇಸ್ ಎ ಕಸ್ಟಮರ್, ಡಿಫೈನ್ ಎ ಕಸ್ಟಮರ್, ಈ ಥರ ಕ್ವಶನ್ಸ್ಗಳನ್ನು ಕೇಳಬಹುದು, ಡೆಫಿನೇಷನ್ಗಳನ್ನು ಕೇಳ್ತಾರೆ. ಬ್ಯಾಂಕರ್ ಅಂದರೆ ಯಾರು? ಬ್ಯಾಂಕರ್ ಈಸ್ ಒನ್ ಹೂ ಆಕ್ಸೆಪ್ಟ್ಸ್ ಡೆಪಾಸಿಟ್ಸ್ ಫ್ರಮ್ ದಿ ಕಸ್ಟಮರ್ ಆ್ಯಂಡ್ ಲೆಂಡ್ಸ್ ಲೋನ್ ಟು ಕಸ್ಟಮರ್ಸ್, ಅವರು ಬ್ಯಾಂಕರ್. ಹೂ ಇಸ್ ಎ ಕಸ್ಟಮರ್? ಕಸ್ಟಮರ್ ಈಸ್ ಒನ್ ಹೂ ಡೆಪಾಸಿಟ್ಸ್ ಮನಿ ಇನ್ ಟು ದಿ ಬ್ಯಾಂಕ್ ಆರ್ ಒನ್ ಹೂ ಟೇಕ್ಸ್ ಲೋನ್ ಫ್ರಮ್ ದಿ ಬ್ಯಾಂಕ್, ಈಸ್ ಎ ಕಸ್ಟಮರ್ ಅಲ್ವಾ? ಅದು ಡೆಫಿನೇಷನ್ಗಳನ್ನು ನೋಡ್ಕೋಬೇಕಾಗ್ತದೆ ನೀವು, ಯಾರ್ಯಾವರು ಏನೇನು ಥರ ಹೇಳಿದ್ದಾರೆ ಅಂತ. ಜನರಲ್ ಆ್ಯಂಡ್ ಸ್ಪೆಸಿಫಿಕ್ ರಿಲೇಷನ್ಶಿಪ್ ಬ್ಯಾಂಕರ್ ಆ್ಯಂಡ್ ಕಸ್ಟಮರಿಗೆ. ಬ್ಯಾಂಕರ್ ರೈಟ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಏನಿರುತ್ತೆ ಅಂತ. ಬ್ಯಾಂಕರಿಂದ ಆಬ್ಲಿಗೇಷನ್ಸ್ ಏನು, ಅವರ ರೈಟ್ಸ್ ಏನಿದೆ, ಅವ್ರ ಹಕ್ಕುಗಳು ಯಾವುದು, ಅವ್ರದ್ದು ಅವರ ಕರ್ತವ್ಯಗಳು ಏನು ಅನ್ನೋದನ್ನು ನೋಡ್ಕೋಬೇಕು. ಅಕೌಂಟ್ ಓಪನಿಂಗ್ ಪ್ರೊಸೀಜರ್, KYC ನಾರ್ಮ್ಸ್. ಅಕೌಂಟ್ ಓಪನಿಂಗ್ ಹೇಗೆ ಮಾಡೋದು ಅಂತ ಪ್ರೊಸೀಜರ್ ಏನಿದೆ. ನೋ ಯುವರ್ ಕಸ್ಟಮರ್, KYC ಅಂದರೆ ನೋ ಯುವರ್ ಕಸ್ಟಮರ್ ನಾರ್ಮ್ಸ್. ಅದೇನೇನಿದೆ, ಏನೇನು ಡೀಟೇಲ್ಸನ್ನು ಕಸ್ಟಮರ್ ಹತ್ರ ಇಸ್ಕೋಬೇಕು, ಅವ್ರದ್ದು ಅಡ್ರೆಸ್ ಪ್ರೂಫು, ಅವ್ರದ್ದು ಫೋಟೋ, ಅವ್ರದ್ದು ಮತ್ತು ರೆಫರೆನ್ಸು ಹಾಕ್ಸ್ಕೋಬೇಕು ಅನಿಸುತ್ತೆ. ಹಾಗೆ ಕಲೆಕ್ಟಿಂಗ್ ಬ್ಯಾಂಕರ್ ಮೀನಿಂಗ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ. ಪೇಯಿಂಗ್ ಬ್ಯಾಂಕರ್ ಮೀನಿಂಗ್ ಪ್ರಿಕಾಷನ್ಸ್ ಆ್ಯಂಡ್ ಸ್ಟ್ಯಾಟ್ಯುಟರಿ ಪ್ರೊಟೆಕ್ಷನ್ಸ್ ಟು ದಿ ಪೇಯಿಂಗ್ ಬ್ಯಾಂಕರ್, ಇವೆಲ್ಲ ಇದೆ. ಇದನ್ನು ನೋಡ್ಕೋಬೇಕಾಗ್ತದೆ ನೀವು. ಯೂನಿಟ್ 2 ಯಾವುದಿದೆ ಅಂದರೆ ಲೆಂಡಿಂಗ್ ಆಪ್ರೇಷನ್ಸ್ ಇದೆ. ಲೆಂಡಿಂಗ್ ಆಪ್ರೇಷನ್ಸ್ ಅಂದರೆ ಬ್ಯಾಂಕ್ ಲೆಂಡಿಂಗ್, ಸಾಲ ಕೊಡುವುದು. ಪ್ರಿನ್ಸಿಪಲ್ಸ್ ಆಫ್ ಬ್ಯಾಂಕ್ ಲೆಂಡಿಂಗ್, ಕೈಂಡ್ಸ್ ಆಫ್ ಲೆಂಡಿಂಗ್, ಲೋನ್ಸ್ ಇದೆ, ಕ್ಯಾಶ್ ಕ್ರೆಡಿಟ್ ಇದೆ, ಓವರ್ ಡ್ರಾಫ್ಟ್ ಇದೆ, ಬಿಲ್ಸ್ ಡಿಸ್ಕೌಂಟಿಂಗ್ ಇದೆ, ಲೆಟರ್ ಆಫ್ ಕ್ರೆಡಿಟ್ ಇದೆ, ಸೆಕ್ಯೂರ್ಡ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಅಡ್ವಾನ್ಸಸ್ಸು. ಪ್ರೊಸೀಜರ್ ಹೌಸಿಂಗ್, ಎಜುಕೇಷನ್ ಆ್ಯಂಡ್ ವೆಹಿಕಲ್ ಲೋನ್ ಯಾವ ಥರ ಕೊಡೋದು ಅಂತ. ಬ್ಯಾಂಕ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, NPAs ಅಂತ ಕರೀತಾರೆ ಇದಕ್ಕೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ಅದ್ರ ಬಗ್ಗೆ ತಿಳ್ಕೋಬೇಕು. ಪ್ರಿನ್ಸಿಪಲ್ಸ್ ಆಫ್ ಬ್ಯಾಂಕ್ ಲೆಂಡಿಂಗ್, ಕೈಂಡ್ಸ್ ಆಫ್ ಲೆಂಡಿಂಗ್, ಲೋನ್ಸ್, ಕ್ಯಾಶ್ ಕ್ರೆಡಿಟ್, ಓವರ್ ಡ್ರಾಫ್ಟ್, ಬಿಲ್ಸ್ ಡಿಸ್ಕೌಂಟಿಂಗ್, ಲೆಟರ್ ಆಫ್ ಕ್ರೆಡಿಟ್, ಸೆಕ್ಯೂರ್ಡ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಅಡ್ವಾನ್ಸಸ್, ಹೌಸಿಂಗ್, ಎಜುಕೇಷನ್ ಆ್ಯಂಡ್ ವೆಹಿಕಲ್ ಲೋನ್. ಇದು ರಿಪೀಟ್ ಆಗಿದೆ ಅನ್ಕೋತೀನಿ. ಇದು ನಾನು ವೆಬ್ಸೈಟಿಂದ ತೊಗೊಂಡಿರೋದು, ಗುಲ್ಬರ್ಗಾ ಯೂನಿವರ್ಸಿಟಿಯ. ಯೂನಿಟ್ 3 ಇನ್ನೋವೇಟಿವ್ ಆಪರೇಷನ್ಸ್. ನ್ಯೂ ಟೆಕ್ನಾಲಜಿ ಇನ್ ಬ್ಯಾಂಕಿಂಗ್, ಕೋರ್ ಬ್ಯಾಂಕಿಂಗ್, ಯೂನಿವರ್ಸಲ್ ಬ್ಯಾಂಕಿಂಗ್ ಆ್ಯಂಡ್ ಆಫ್ಶೋರ್ ಬ್ಯಾಂಕಿಂಗ್, ಸರ್ವಿಸಸ್, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ಸ್. ಇದ್ರ ಬಗ್ಗೆ ನೀವು ಕೇಳಿರ್ತೀರ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು. ಇದು ಇಂಟರ್ನೆಟ್ ಬ್ಯಾಂಕಿಂಗು, ATM ಗೊತ್ತು ನಿಮಗೆ, ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, ನೆಫ್ಟ್, RTGS, IMPS, ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ. ಇದು ರಿಯಲ್ ಟೈಮ್ ಗ್ರಾಸ್ ಸೆಟ್ಲ್ಮೆಂಟ್ ಅಂತ. IMPS ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್. ಹೀಗೆ ಡಿಮ್ಯಾಟ್, ಇದು ನೀವು ಶೇರ್ಸ್ಗಳಲ್ಲಿ ಟ್ರೇಡ್ ಮಾಡೋದು, ಇದ್ರ ಬಗ್ಗೆ ಇರುವಾಗ. ವ್ಯಾಲೆಟ್ ಮೀನಿಂಗ್ ಟೈಪ್ಸ್ ಆಫ್ ವ್ಯಾಲೆಟ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಆಫ್ ಮೇಕಿಂಗ್ ಪೇಮೆಂಟ್ಸ್, ಎಲೆಕ್ಟ್ರಾನಿಕ್ ಪೇಮೆಂಟ್ಸ್. ಭೀಮ್, Paytm, ಗೂಗಲ್ ಪೇ, ಫೋನ್ಪೇ ಕಾನ್ಸೆಪ್ಟ್ ಓನ್ಲಿ, ಅದ್ರ ಬಗ್ಗೆ ಕಾನ್ಸೆಪ್ಟ್ಗಳನ್ನು ತಿಳ್ಕೊಂಡಿರಬೇಕು ಅಂತ. ಹೀಗೆ ರಿಸ್ಕ್ ಆ್ಯಂಡ್ ಇನ್ಶೂರೆನ್ಸ್. ರಿಸ್ಕ್ ಮೀನಿಂಗ್ ಕ್ಲಾಸಿಫಿಕೇಷನ್ ಆಫ್ ರಿಸ್ಕ್, ಫೀಚರ್ ಆಫ್ ಇನ್ಶೂರಬಲ್ ರಿಸ್ಕ್, ಇನ್ಶೂರೆನ್ಸ್ ಮೀನಿಂಗ್ ಇಂಪಾರ್ಟೆನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಇನ್ಶೂರೆನ್ಸ್, ಕ್ಲಾಸಿಫಿಕೇಷನ್ ಆಫ್ ಇನ್ಶೂರೆನ್ಸ್ ಬಿಸ್ನೆಸ್ ಇನ್ ಇಂಡಿಯಾ, ಲೈಫ್, ಜನರಲ್, ಫೈರ್, ಆಕ್ಸಿಡೆಂಟ್, ಅಸೆಟ್, ಮೆಡಿಕಲ್, ಹೋಮ್, ಕಮರ್ಷಿಯಲ್ ಟ್ರಾವೆಲ್, ರೂರಲ್ ಆ್ಯಂಡ್ ಮರೀನ್ ಇನ್ಶೂರೆನ್ಸ್, ಈ ಥರ ಇದನ್ನೆಲ್ಲ ಇರುತ್ತೆ. ಮೀನಿಂಗ್ ಆಫ್ ಅಂಡರ್ ರೈಟಿಂಗ್, ಪ್ರೊಸೀಜರ್ ಆಫ್ ಲೈಫ್ ಇನ್ಶೂರೆನ್ಸ್ ಆ್ಯಂಡ್ ನಾನ್ ಲೈಫ್ ಇನ್ಶೂರೆನ್ಸ್, ಪ್ರೀಮಿಯಂ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್. ಇದು ಲಾಸ್ಟ್ ಯೂನಿಟ್ಟು, 5ನೇ ಯೂನಿಟ್ಟು. ಇನ್ಶೂರೆನ್ಸ್ ಕ್ಲೈಮ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್.
meaning, importance, types of claims, procedure of settlement of life insurance claims and non-life insurance claims, privatization of insurance industry, FDI in insurance, bank assurance, IRDA regulations, ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ IRDA ಅದರ ರೆಗ್ಯುಲೇಷನ್ಸ್ ಏನಿದೆ ಅಂತ. ಇದಕ್ಕೆ ಕೆಲವು ಪುಸ್ತಕಗಳನ್ನು ಕೊಟ್ಟಿದ್ದಾರೆ, ಇದನ್ನು ರೆಫರ್ ಮಾಡಿ ಅಂತ. ಎಂ ಪ್ರಕಾಶ್, ಭಾರ್ಗವಿ ಆರ್, ಮಧುಕರ್ ಕೆ ಆ್ಯಂಡ್ SK ಪೋದಾರ್ ಆರ್, ಬ್ಯಾಂಕಿಂಗ್ ಲಾ ಆ್ಯಂಡ್ ಆಪ್ರೇಷನ್ಸ್, ವಿಷನ್ ಬುಕ್ ಹೌಸ್ ಅವರು ಪಬ್ಲಿಷ್ ಮಾಡಿರ್ತಕ್ಕಂಥದ್ದು. ಈ ಪುಸ್ತಕ ಒಂದು ಹೇಳಿದ್ದಾರೆ. ಕೆ ವೆಂಕಟರಮಣ, ಬ್ಯಾಂಕಿಂಗ್ ಆಪ್ರೇಷನ್ಸ್ ಇದನ್ನು ಹೇಳಿದ್ದಾರೆ. ಕೊತಾರಿ NM, ಲಾ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಬ್ಯಾಂಕಿಂಗ್ ಇದು ಹೇಳಿದ್ದಾರೆ. ಸೇತಿ ಆ್ಯಂಡ್ ಭಾಟಿಯಾ, ಎಲಿಮೆಂಟ್ಸ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್ ಇದು ಹೇಳಿದ್ದಾರೆ. ತ್ರಿಪತಿ ಆ್ಯಂಡ್ ಪಾಲ್, ಇನ್ಶೂರೆನ್ಸ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಇದು ಹೇಳಿದ್ದಾರೆ. ಇಜೆ ವಾಗನ್ ಆ್ಯಂಡ್ ಟಿ ವಾಗನ್, ಫಂಡಮೆಂಟಲ್ಸ್ ಆಫ್ ರಿಸ್ಕ್ ಆ್ಯಂಡ್ ಇನ್ಶೂರೆನ್ಸ್, ವಿಲಿ 2013 ಇದು ಹೇಳಿದ್ದಾರೆ. ಇದು ನೋಡ್ಕೋಬೇಕಾಗ್ತದೆ ಈ ಪುಸ್ತಕಗಳು. ನೀವು ಇದರಲ್ಲಿ ಬ್ಯಾಂಕಿಂಗಿಂದ ಒಂದು ಪುಸ್ತಕ, ಇನ್ಶೂರೆನ್ಸಿಂದ ಒಂದು ಪುಸ್ತಕ ಆದರೂ ರೆಫರ್ ಮಾಡಲೇಬೇಕು ಇದರಲ್ಲಿ, ಇವಿಷ್ಟರಲ್ಲಿ. ಧನ್ಯವಾದಗಳು.